ಸೋಫಾ ತಗೊಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮ ಮಗನ ಸೆಲೆಕ್ಷನ್ ಒಂದೇ ಇಬ್ರದ್ದು ಒಂದೇ ತಗೋತೀವಿ. ವೈಟ್ ಆ್ಯಂಡ್ ವಾಚ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಸೋಫಾ ತಗೊಬರೋಣ ಅಂತ ಹೋಗ್ತಾ ಇದ್ದೀವಿ. ಆದರೆ ನಾವು ಸೋಫಾ ತರಲ್ಲ, ರೇಟ್ ಜಾಸ್ತಿ ಆಯಿತು, ಕಡಿಮೆ ಮಾಡಿ, ಇಲ್ಲ ಕಲರ್ ಇಷ್ಟ ಆಗಲಿಲ್ಲ, ಇಲ್ಲ ಇದರಲ್ಲಿ ಈ ಥರದ್ರಲ್ಲಿ ಸಿಗುತ್ತಾ, ಈ ಫ್ಯಾಬ್ರಿಕಲ್ಲಿ ಸಿಗುತ್ತಾ, ಆಮೇಲೆ ಲೈಕ್ ಇನ್ನೂ ಸಾಫ್ಟ್ ಇರಬೇಕಿತ್ತು ಅಂತ ಸುಮ್ಮನೆ ಒಂದಷ್ಟು ರೀಸನ್ಸ್ ಹೇಳಿ ಹಂಗೆ ಬರ್ತೀವಿ. ಐ ಆಮ್ ಶ್ಯೂರ್ ನಾನು ತರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮಿರಾಕಲಾಗಿ ತಗೊಬಿಡ್ತೀವೋ ಏನೋ ಅದು ಗೊತ್ತಿಲ್ಲ. ವಿಡಿಯೋ ಮಾಡುವ ಕಟ್ ಮಾಡ್ತಿದ್ದ ಸಿ ನಮ್ಮ ಅಣ್ಣನ ಡ್ರೈವಿಂಗ್ ಸ್ಕಿಲ್. ನಿಲ್ಸದ ಕಾರ್ ಇಲ್ಲೇ ನಿಲ್ಸ್ಬಿಡೋದ? ಒಳಗಡೆ ಪಾರ್ಕಿಂಗ್ ಇದೆ ಅಲ್ಲ, ನಡಿ. ಇಲ್ಲೇ ತೆಗ್ಬಿಡು, ಆಮೇಲೆ ತೆಗಿಯಕ್ಕೆ ಕಷ್ಟ ಅಲ್ವಾ ಅಂತ. ಬೇಡ ನಡಿ. ನೋಡಿ, ನಾವು ಇಲ್ಲಿ ಮೈಸೂರಿನ ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಇರೋ ಮುಲಕನಾಡು ಭವನದಲ್ಲಿ ಫರ್ನಿಚರ್ ಎಕ್ಸ್ಪೋ ಅಂತ ಇದೆ. ಲೈಕ್ ಇಂಡಿಪೆಂಡೆನ್ಸ್ ಡೇ ಸೇಲ್ ಅಂತ ಒಂದಷ್ಟು ರೀಲ್ಸ್ನಲ್ಲಿ ನೋಡಿಕೊಂಡು ಬಂದಿರೋದು. ಬನ್ನಿ, ನಾವು ತಗೊಳ್ಲ್ವಾ ನೋಡೋಣ. ಹೇಳು ಅಮ್ಮ, ನಾವು ತಗೊಳ್ತೀವ ಇಲ್ವಾ? ನೋಡಿದ್ರೆ ತಗೋಬೇಕು ಅಂತ ಅನ್ಸುತ್ತೆ. ನಮ್ಮ ಮಗವನ್ನ ಒಂದ್ಸತಿ ಬೇಡ ಕಣಮ್ಮ ಅಂದ್ಬಿಟ್ರೆ ನಾನು ತಗೋಂತ. ಅವನೇ ಎಲ್ಲ ಕರ್ಕೊಂಡು ಬಂದಿರೋ ತಗೊಳ್ಳೋಣ ಅಂತ. ಹಾಗೇನಂತೆ ನಮ್ಮ ಅಮ್ಮ ಮಗನ ಸೆಲೆಕ್ಷನ್ ಒಂದೇ ಇಬ್ರದ್ದು ಒಂದೇ ತಗೋತೀವಿ. ಏನ್ ಅರ್ಥ ಆಯ್ತು? ಅಮ್ಮ ಮಗಂದು ಇಬ್ರದ್ದು ಒಂದೇ. ಬೇಡ ಸರ್ ಬಿಡೆ. ನಿನ್ಗೇನಂತ ಅನ್ಸುತ್ತೆ? ಗೊತ್ತಿಲ್ಲ. ಇವಾಗ ತಗೊಳ್ಳೋದಿಲ್ವಾ? ವೈಟ್ ಆ್ಯಂಡ್ ವಾಚ್. ಅದೇ ಹೇಳು. 50-50. ದುಡ್ಡು ಇದು ಡೈನಿಂಗ್ ಟೇಬಲ್ ತುಂಬಾ ಯುನೀಕ್ ಆಗಿದೆ, ಚೆನ್ನಾಗಿದೆ ಅಲ್ವಾ? ಆದ್ರೂ ಇದು ಒಳ್ಳೆ ಮಾ ಹೇಳು. ತುಂಬಾ ಇದು ಇಷ್ಟ ಆಯಿತು. ತಿಂಟು ಎಲ್ಲ ಮೇಟ್ಲಿ ದುಡ್ಡಲ್ಲಿ ತಗೊಂಡ್ರೆ ತಗೋಬೋದು. ಅಜ್ಜಿ ಬಂದ್ಮೇಲೆ ಇಸ್ಕೊಟ್ಟರು. ಅಜ್ಜಿ ದುಡ್ಡಲ್ಲಿ ತಗ್ಸ್ಕೊಳ್ಳೋಣ ಅಂತನ ಇದನ್ನ ತಿಂಟು ಕೊಟ್ಟಿದ್ದಾರೆ. ಅಜ್ಜಿ ಹತ್ರ ದುಡ್ಡು ಇದೇ ಜಾಗದಲ್ಲಿ ಇಟ್ಕೋ. ಸ್ಟಾರ್ಟ ಹಂಗೆ ಇಟ್ಕೋ, ಒಂಚೂರು ಎಲ್ಲ ಮಾಡಬೇಕು. ಇನ್ನು ಅದು ಬೇಲ್ ತೆಗಿ. ಹಿಂಗೆ ಫುಲ್ ಹೊರಗು, ಇನ್ನಕ್ಕೆ ಹೋಗು. ಇನ್ನು ಮುಂದಕ್ಕೆ. ನೀನಲ್ಲ, ಅದರಲ್ಲಿ ಹೋಗಿಂದ. ಅದೇ ಚೆನ್ನಾಗಿರೋದು. ಫುಲ್ಲು ವರ್ಕು ಬೈ ಗೈಸ್. ಇಲ್ಲಿ ಬಂದಿದೆ ಎಕ್ಸ್ಪೋಲಿ, ಇಷ್ಟ ಆಯಿತು. ಆದರೆ ನಮ್ಮ ಬಜೆಟಿಗೆ ಸೂಟ್ ಆಗಲಿಲ್ಲ ಅಂತ ವಾಪಸ್ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಫಸ್ಟ್ ಒಂದು ಕಡೆ ನೋಡಿದ್ದೀವಿ, ಅಲ್ಲಿನೇನು ಬುಕ್ಕಿಂಗ್ ಮಾಡಬೇಕು ಅಷ್ಟೇ. ಆದರೆ ಬೇರೆ ಕಡೆನೂ ನೋಡಿ ಅದಕ್ಕಿಂತ ಏನಾದ್ರು ಚೆನ್ನಾಗಿರೋದು ಸಿಕ್ಕಿದ್ರೆ ಅಲ್ಲಿ ತಗೊಳ್ಳೋಣ ಅಂತ. ಸೊ ಬನ್ನಿ, ನೆಕ್ಸ್ಟ್ ಎಕ್ಸ್ಪೋ ಇನ್ನೊಂದು ಕಡೆ ಎಲ್ಲೋ ನಡೀತಾ ಇದೆ, ಅಲ್ಲಿ ಹೋಗೋಣ.
ನಾವು ಈಗ ಇಂಥ ಫರ್ನಿಚರ್ ಎಕ್ಸ್ಪೋ ಇರುತ್ತಂತೆ ಬಂದ್ವಿ ಚೌಟ್ರಿಗೆ. ಆದರೆ ಇಲ್ಲಿ ಸ್ಯಾರಿ ಎಕ್ಸ್ಪೋ ನಡೀತಾ ಇದೆ. ಬನ್ನಿ ಇಲ್ಲಿ ಏನು ಮಾಡ್ತೀವಿ ಅಂತ ನೋಡೋಣ. ಗಾಯ್ಸ್, ನಮ್ಮಮ್ಮ ಸೀರೆ ಅಂತ ತಗೊಳ್ಳಲ್ಲ, ಆದರೆ ಹಿಂಗಿರುತ್ತೆ ಅಂದ್ಕೊಳ್ಳಿ. ಮುಂದೆ ಮುಂದೆ ನೋಡಿ ಎಲ್ಲನೂ ಫ್ಲಿಪ್ ಫ್ಲಾಪ್ ಮಾಡಿ ಮಾಡಿ ಬರುತ್ತೆ ಹೊರತು ಯಾವ ಸೀರೆ ತಗೊಳ್ಳೋದಿಲ್ಲ ನೋಡ್ಕೊಳ್ಳಿ. ಹೆಂಗೆ ನೋಡಿ, ಸಿಂಕ್ ಆಯ್ತು. ಇಷ್ಟ ಆಯ್ತಾ? ಅದು ಚೆನ್ನಾಗಿ ಅನ್ಸುತ್ತಾ ನಿಂಗೆ? ಈಗ ಫ್ಲಿಪ್ಪು MRP ಫ್ಲಾಪ್ ಆಗಲಿಲ್ಲ. ಏನು ಗೊತ್ತಾ, ಕೇಳಿಸ್ಕೊಳ್ಳಿ, ಇದನ್ನೇ ಏನು ಫೆಬ್ರವರಿ ಟೈಮಲ್ಲಿ ಅಂತ ಇದಕ್ಕೆ ಹೋಗಿದ್ವಿ, ನಂತರದ ಬಹದ್ದೂರ್ ಚೌಡಲ್ಲಿ ಸೇಮ್ ಎಕ್ಸ್ಪೋ ಇತ್ತು. ಅಲ್ಲಿ ಫುಲ್ಲು ಸೀರೆಗೆ ಎಷ್ಟು ಡಿಮ್ಯಾಂಡ್ ಅಂದರೆ 4-5 ಜನ ಬಾಡಿ ಗಾರ್ಡ್ ನಿಂತಿದ್ದಾರೆ. ಏನು ಚೆಕ್-ಇನ್ನು, ಆಮೇಲೆ ನಾವೇನೋ ಏನೇ ಹ್ಯಾಂಡ್ ಬ್ಯಾಗ್ಸ್ ಅಂದ್ರೂ ಎಲ್ಲ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗಿರಬೇಕು. ಅದಾದಮೇಲೆ ನಮ್ಮನ್ನ ಒಳಗಡೆ ಬಿಡೋದು, ಅಷ್ಟು ಫುಲ್ ಡಿಮ್ಯಾಂಡ್. ಆಮೇಲೆ ಅಲ್ಲಿರೋ ಸೀರೆ ಎಲ್ಲ ಯಾವುದು ಚೆನ್ನಾಗಿರಲಿಲ್ಲ ಆ್ಯಕ್ಚುಲಿ. ಆದರೆ ಎಂತ 18,000, 20,000, 15,000 ಎಲ್ಲ ಅಷ್ಟು ರೂಪಾಯಿದು ಹಾಕಿದ್ರು. ಸೊ ಐ ಡೋಂಟ್ ನೋ ಈ ಎಕ್ಸ್ಪೋದಲ್ಲಿ ಏನೇನು ಸಿಗುತ್ತೆ, ಏನೇನು ಅನಿಸುತ್ತೆ ಅಂತ. ಒಳಗೆ ಇರುತ್ತೆ, ಒಳಗಿದ್ದು ಇದು ಬೋರ್ ಆಯಿತು ಅಂತ ಆಚೆ ಬಂದುಬಿಟ್ವಿ. ನಮ್ಮಮ್ಮ ಎಷ್ಟು ಸೀರೆ ಖರೀದಿ ಮಾಡ್ಕೊಬರ್ತಾರೆ ನೋಡೋಣ. ಈಗ ಎಷ್ಟು ಆಲ್ಮೋಸ್ಟ್ 6:50 ಆಗಿದೆ. ನಮ್ಮಮ್ಮ 7:30ಗೆ ಆಚೆಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ನೆಕ್ಸ್ಟ್ ನಾವು ವಾಪಸ್ ಇಲ್ಲಿ ಸ್ಯಾರಿ ಎಕ್ಸ್ಪೋ ಹೋದಲ್ಲಿ ಏನೂ ತಗೊಂಡಿಲ್ಲ. ನಮ್ಮಮ್ಮ ಪಕ್ಕ ಬರ್ಕೊಡ್ತೀನಿ, ಏನೂ ತಗೊಂಡಿರಲ್ಲ. ಸೊ ನಾವು ಫಸ್ಟ್ ನೋಡಿದ್ದು ಶಾಪ್ಗೆ ಹೋಗಿ ಇವತ್ತೇ ಬುಕ್ ಮಾಡಿ ಇನ್ನೊಂದು ವಾರದಲ್ಲಿ ಬೇಕು ಅಂತ ಆರ್ಡರ್ ಮಾಡ್ತೀವಿ. ಬಟ್ ಅವರ ಅವೈಲೇಬಿಲಿಟಿ ಹೇಗಿರುತ್ತೋ ಗೊತ್ತಿಲ್ಲ. ಏನು ಓಲ್ಡ್ ಅಂತ ಐತೆ, ಇದು ಓಲ್ಡ್ ಮಾಡಿದ್ದೀನಿ ಆದರೂ ಓಪನ್ ಐತೆ ನೋಡು. ಆಯಿತು, ಇದೇನು ಮ್ಯಾಜಿಕ್ ಮಾಡ್ತಾ ಇದ್ದೇನೆ. ಗೈಸ್, ನಮ್ಮ ಕಾರ್ ತಗೊಂಡು ಆಲ್ಮೋಸ್ಟ್ 2 years ಆಗಿದೆ. ಜಾಗನೂ ಯೂಸ್ ಆಗಿಲ್ಲ ಆ್ಯಂಡ್ ಇದು ಯೂಸ್ ಆಗಿಲ್ಲ. ಇಲ್ಲ ಯೂಸ್ ಆಗಿದೆ, ಯಾವಾಗಲೂ ಒಂದ್ಸಲ ವೈಪ್ ಮಾಡಿರ್ಬೋದು ಅಷ್ಟೇ. ಆರಾಮಾಗಿ ಅಂದರೆ ಸ್ಕ್ರ್ಯಾಚ್ ಮಾಡುತ್ತೆ. ಅವಳು ಗಾಡಿನೇ ಸ್ಕ್ರ್ಯಾಚ್ ಮಾಡ್ತಾಳೆ ಅಂದರೆ ಇದೇನು ಸ್ಕ್ರ್ಯಾಚ್ ಮಾಡೋಣ? ಗಾಡಿಯಲ್ಲಿ ಸ್ಕ್ರ್ಯಾಚ್ ಮಾಡಿಲ್ಲ. ಮಾಡೋಳೆ ಇದರಲ್ಲಿ ಎಷ್ಟು ಧೂಳು ಐತೆ ನೋಡು ಬ್ಯಾಕ್ ಸೈಡು. ಇಲ್ಲಿ ನಮ್ಮ ಐಡಿನ ಯಾವಾಗ ಇಲ್ಲಿ ಕೂರಿಸೋ ಟೈಮ್ ಬರುತ್ತೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಅವಳು 2 ವರ್ಷದಿಂದ ಕಾರ್ ಒಳಗೆ ಕೂತಿಲ್ಲ. ಯಾವತ್ತು ಕೂರ್ತಾಳೆ ಅಂತ ನೋಡೋಣ. ಕೂಡ ನಿಂಗೆ ಯಾವಾಗ ಅನ್ಸುತ್ತೆ ಐಡಿ ಯಾವತ್ತು ಕಾರಲ್ಲಿ ಕೂರ್ತಾಳೆ ಅಂತ? ಕಮಿಂಗ್ ಸೂನ್. ಯಾವಾಗ? ಹಾರ್ಡ್ಲಿ ನೆಕ್ಸ್ಟ್. ಅಲ್ಲಿ ನೋಡ್ಕೊ, ಅಲ್ಲಿ ಅದೇ ಅಲ್ಲಿ ನೋಡ್ಕೊ ಮಾತಾಡೋ. ಹಾರ್ಡ್ಲಿ 2.5-3 months. ನಾನು ಹಾಗೆ ಅಂದ್ಕೊಂಡಿದ್ದೀನಿ. ಆದರೆ ನಮ್ಮಮ್ಮ ಫುಲ್ಲು ಒಂಥರ ಸ್ಟ್ರಿಕ್ಟು. ನೋಡಿ, ನಾವು ಆಗಲೇ ವಿಡಿಯೋದಲ್ಲಿ ನೋಡಿರ್ಬೋದು, ಎಂಥ ಕಾರ್ ಕಿತ್ತಿಲ್ಲ. ಕಾರ್ ಕವರ್ ಇನ್ನೂ ಕಿತ್ತಿಲ್ಲ. ಆ್ಯಂಡ್ ನಮ್ಮಮ್ಮ ಕೀಳೋದಕ್ಕೆ ಬಿಡಲ್ವಂತೆ ಇನ್ನೂ. ಅದು 10 years ಆಗೋದ್ರೂ. ಸೊ ಇನ್ನೂ ಬಂದಿಲ್ಲ. ಫೋನ್ ಮಾಡು ಗೈಸ್. ನೋಡಿ, ನಮ್ಮ ಅಣ್ಣಂದು ಎಂಥ ಶೋಕಿ ಅಂದರೆ ಕಾರಲ್ಲಿ ಬಂದಿದ್ದೀನಿ ಅಂತ ಕಾರ್ ಒಳಗಡೆನೇ ಕೂತ್ಕೋಬೇಕು ಅಂತ. ಆ್ಯಂಡ್ ಇನ್ನೊಂದು ಫನ್ನಿ ಥಿಂಗ್ ಏನು ಅಂತಂದರೆ, ನಾವು ಆಲ್ಮೋಸ್ಟ್ 5th ಇಲ್ಲ 6th ಸ್ಟ್ಯಾಂಡರ್ಡಲ್ಲಿರುವಾಗ ನಮ್ಮನೆ ಪಕ್ಕದ ಮನೇಲಿ ಕಾರ್ತಿ ಅಂತ ಇದ್ದರು. ಅವರು ಅವ್ರ ಮನೆ ಅವಾಗ ಕಾರಿತ್ತು, ಆಮೇಲೆ ದೊಡ್ಡ ಟ್ರಕ್ ಇತ್ತು, ದೊಡ್ಡ ಟೆಂಪೋ ಇತ್ತು, ಆಮೇಲೆ ದೊಡ್ಡದು ಟಿ ವ್ಯಾನ್ ಇರುತ್ತೆ ಅಲ್ಲ, 13 seater ಅಲ್ಲ, ಅದಕ್ಕಿಂತ ಚೂರು ಜಾಸ್ತಿ ಇರುತ್ತಲ್ಲ, ಏನಂತಾರೆ? ಟಿಟಿನೇ. ದೊಡ್ಡ ಟಿಟಿಗಿಂತ ದೊಡ್ಡದು, ಒಂಥರ ಬಸ್ಸು. ಮೋರ್ ದೆನ್ ಟಿಟಿ, ಸ್ಮಾಲರ್ ದೆನ್ ಬಸ್. ಹಂಗಿತ್ತು. ಅದರಲ್ಲಿ ಅವ್ರು ಸುಮ್ಮನೆ ಇದು ಕ್ಯಾಮ್ರಾ ಕೊಡ್ತಾರೆ, ಹಿಂಗೆ ಕೂತ್ಕೊಬಿಡೋದು ಕಾರಲ್ಲಿ.
ಹಿಂಗೆ ಕುತ್ಕೊಳ್ಳೋದು. ಆ್ಯಕ್ಚುಲಿ ನಮ್ಮ ಪಕ್ಕದ ಮನೇಲೆ ಹಿಂಗೆ ಇರ್ತಿದ್ರು ಅವರು. ಸುಮ್ಮನೆ ಒಬ್ಬ ಹಿಂಗೆ ತಮ್ಮ ಕೀರ್ತಿ ಅಂತಿದ್ದ, ಅವ್ನು ಬರೀ ಹಿಂಗೆ ಏನು ಸ್ಟೇರಿಂಗ್ ಹಿಂಗೆ ಮಾಡೋದು, ಸುಮ್ಮನೆ ಹಿಂಗೆ ಕುತ್ಕೊಳ್ಳೋದು, ಸಾಂಗ್ ಹಾಕೊಳ್ಳೋದು. ಲೈಕ್ ಅವ್ರನ್ನ ಕಂಪ್ಲೀಟ್ ವೀಕೆಂಡ್ನ ಹಾಗೆ ಎಂಡ್ ಮಾಡ್ತಿದ್ದು. ನಮ್ಗೆ ಏನೋ ಒಂಥರ ಇವನು ಆವಾಗಲೇ ಕಾರ್ ಓಡ್ಸೋಕೆ ಕಲ್ತ್ಬಿಟ್ಟಿದ್ದಾನೆ ಅಂತ ಫೀಲ್ ಇರ್ತಿತ್ತು. ಬಟ್ ಆ್ಯಕ್ಚುಲಿ ಅವ್ರಿಗೆ ಆವಾಗಲೇ ಗೊತ್ತಿತ್ತು 5th 6th ಸ್ಟ್ಯಾಂಡರ್ಡಲ್ಲೇ ಬಸ್ ಓಡಿಸೋದು, ಕಾರ್ ಓಡಿಸೋದೆಲ್ಲ. ಸೊ ಯಾರಾದರೂ ಹಿಂಗೆ ಕಾರಲ್ಲಿ ಕೂತಿದ್ರೆ ನನಗೆ ನಾನು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡಲ್ಲಿ ಆಗಿದ್ದು ನೋಡ್ತಿದ್ದು ಈ ಮೊಮೆಂಟ್ಸ್ ಜ್ಞಾಪನ ಬರುತ್ತೆ. ಅಲ್ಲ ಅದೇ ತಾನೇ ಮೆಮೊರಿಗೆ ಬರೋದು. ನೋಡೋಣ, ನಮ್ಮಮ್ಮ ಇನ್ನೂ ಫ್ಲಿಪ್ ಫ್ಲಾಪ್ ಮಾಡ್ತಾನೆ ಇದ್ದಾರೆ, ಇನ್ನೂ ಬಂದೇ ಇಲ್ಲ. ಚಿಂಟಿ ಇವತ್ತು ಹೋಗಿ ಆರ್ಡರ್ ಕನ್ಫರ್ಮ್ ಮಾಡ್ತೀವಿ ಅಂತೀಯಾ? ಆ್ಯಕ್ಚುಲಿ ಹೋಗಿ ಮಾಡೋದಾದರೆ ಇವತ್ತೇ ಮಾಡಬೇಕು. ನಾಳೆ ಅಮ್ಮ ಕರ್ಕೊಂಡೋದ್ರೆ ಬೇಡ ಬಾ ಇನ್ನೊಂದಿನ ನೋಡಿದ್ರಾಯ್ತು ಹಂಗೆ ಹಿಂಗೆ ಅನ್ಕೊಂಡು ಪಕ್ಕ ಇವಾಗೇನೋ ಪ್ಲ್ಯಾನ್ ಆಗಿರೋ ಈ ಸೋಫಾ ಪ್ಲ್ಯಾನ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಬಿಡಲ್ಲ. ಆಮೇಲೆ ಏನು ಗೊತ್ತಾ, ಸೋನು ಮಾತು ಕೇಳಲೇಬಾರ್ದು. ಆಮೇಲೆ ಅದು ಚೆನ್ನಾಗಿಲ್ಲ ಅಂದ್ಕೊಂಡು ಏನೂ ತಗೊಳಕ್ ಬಿಡಲ್ಲ. ಈ ವಿಡಿಯೋನ ಅಪ್ಲೋಡ್ ಮಾಡಾದ್ಮೇಲೆ ಎಲ್ಲ ಕುತ್ಕೊಂಡು ಟಿ ವಿ ನೋಡುವಾಗ ಈ ವಿಡಿಯೋನ ಅವನು ನೋಡುವಾಗ ಅವ್ರಿಗೆ ಫೀಲ್ ಆಗುತ್ತೆ ನನ್ನ ಬಗ್ಗೆ ಮಾತಾಡಿದ್ದಾರೆ ಅಂತ. ಅದು ಬಿಟ್ಟರೆ ಸೋನು ಬಗ್ಗೆ ಹಿಂಗೆ ನಾವು ಮಾತಾಡಿದ್ದೀವಲ್ಲ, ಅವಳು ಮಾತು ಕೇಳಲೇಬಾರ್ದು ಅದು ಇದು ಅಂತ, ಅವಾಗ ಅವಳ ಮುಖ ಇಲ್ಲಿ ಹಂಗಾಗಿರುತ್ತೆ ಪಕ್ಕ. ಅದ್ರಲ್ಲಿ ಬೇರೆ ಅಮ್ಮ ಅದನ್ನೆಲ್ಲ ಹಾಕ್ತಾರೆ ಹಂಗೆ. ಆ್ಯಕ್ಚುಲಿ ನಮ್ಮಮ್ಮ ಬಂದರು ಗೈಸ್, ಬರಲೇಬೇಕು. ಎಷ್ಟು ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ನಮ್ಮಮ್ಮನ ಕೈಲಿ ಬ್ಯಾಗ್ ಇಟ್ಕೊಳಕ್ಕೆ ಜಾಗನೇ ಇಲ್ಲ. ಅದಕ್ಕೆ ಈಗ ತಡೀರಿ ಹೋಗಿ ಬೇಗ ಕರ್ಕೊಂಡ್ಬರ್ತೀನಿ. ಬ್ಯಾಗ್ ಕೊಡಮ್ಮ, ಇಷ್ಟೊಂದು ಬಟ್ಟೆ ತಗೊಂಬಂದಲ್ಲ. ಚೆನ್ನಾಗಿದೆ, ಕಾಸ್ಟ್ಲಿ. ಹೇಗೆ ಅನ್ಸ್ತಮ್ಮ ನಿಮಗೆ ಸೀರೆ ಎಲ್ಲ ನೋಡಕ್ಕೆ? ಚೆನ್ನಾಗಿತ್ತು, ಆದರೆ ಕಾಸ್ಟ್ಲಿ ಆಯಿತು. ಅಮ್ಮ ಹಿಂಗೆ ಫುಲ್ಲು ಒಳ್ಳೆ ನ್ಯೂಸಲ್ಲಿ ಇಲ್ಲ ಎಲ್ಲಾದರೂ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಾರಲ್ಲ ಹಂಗೆ ಮಾತಾಡ್ಬೇಡ, ಕ್ಲೀನಾಗಿ ಹೆಂಗೆ ಅನಿಸ್ತು ಹಂಗೆ. ಸೀರೆ ಇಷ್ಟ ಆಯಿತು, ಒಂದು ಸೀರೆ ಕಾಸ್ಟ್ಲಿ ಇದ್ರು ಸೀರೆ ಇಷ್ಟ ಆಯಿತು. ಆದರೆ ನಮ್ಮ ಮಗಳು ಮದುವೆ ಇತ್ತಲ್ಲ ಬೆಂಗಳೂರಲ್ಲೇ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ವಾಪಸ್ ಬಂದಿಲ್ಲ. ಅಂದರೆ ನಮ್ಮ ಚಿಂಟಿಕೆಲ್ಲಿ ಒಂದು ದಾರ ತೆಗೆಸ್ಕೊತಿದ್ದೆ, ಅವನು ಮಗನ ಕೆಲ ತೆಗೆಸ್ಕೊತಿದ್ದೆ, ಮಗಳ ಕೆಲ ತೆಗೆಸ್ಕೊತಿದ್ದೆ. ಯಾರು ಶಾಪಿಂಗ್ ನಮ್ಮಮ್ಮಗೆ ನಾನು ಏನು ಕೊಡ್ಸಲ್ಲ, ಇಂಡೈರೆಕ್ಟ್ಲಿ ಕೊಡಿಸ್ಲಿ ಅಂದ್ಬಿಟ್ಟು ನನ್ನ ಚಿಂಟು ಕೊಡ್ತಾಳೆ, ನನ್ನ ಮಗ ಕೊಡ್ತಾನೆ. ಬರೀ ವ್ಲಾಗ್ ಇಷ್ಟೇ. ನಾವು ನೆಕ್ಸ್ಟ್ ಏನು ತಗೊಳ್ಳಿಲ್ಲ, ನೋಡೋಣ ನೀವು ಇಂಥ ಬುಕ್ ಮಾಡ್ತೀವ ಇಲ್ವಾ ಅಂತ. ಲೈಕ್ ಅಷ್ಟು ಇಲ್ಲಿಂದ ನನ್ನ ಮನೆಗೆ ಹೋಗೋಷ್ಟರಲ್ಲಿ ಚಾರ್ಜ್ ಹೋಗ್ಬಿಡುತ್ತೆ, ಲೈಕ್ ಖಾಲಿ ಆಗಿಬಿಡುತ್ತೆ. ಸೊ ಸ್ಯಾರಿ ಎಕ್ಸ್ಪೋ ನೋಡ್ಕೊಂಡು ಆದಮೇಲೆ ಈಗ ಇಲ್ಲಿ ಬಂದು ಬಂಗಾರಪೇಟೆ ಪಾನಿಪುರಿ ಹಾಗೆ ಏನು ತಿನ್ನಲ್ಲ ಎಕ್ಸ್ಟ್ರಾ ಬೇಲ್ಪುರಿ ಮಸಾಲ ಪುರಿ ಅಲ್ಲ ಬೇಲ್ಪುರಿ, ಒಂದು ದಹಿ ಪುರಿ ಹಾಗೆ ಮೋಮೋಸ್ ತಿಂದ್ವಿ. ಮೋಮೋಸ್ ಆ್ಯಕ್ಚುಲಿ ಅವ್ರು ಹೋಮ್ ಮೇಡ್ ಮಾಡೋದು, ಆದರೆ ಎಂತ ಫುಲ್ ಒಂಥರ ಟೊಮ್ಯಾಟೊ ಚಟ್ನಿ ಥರ ಇತ್ತು ಇವತ್ತು, ಸಾಸು. ಬಟ್ ಅಷ್ಟೇನು ಇಷ್ಟ ಆಗಲಿಲ್ಲ. ಆ್ಯಂಡ್ ನಾವು ಅಂದ್ಕೊಂಡಿದ್ದಕ್ಕಿಂತ ಪ್ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ಲೈಕ್ ಒಂದು ಬೇಲ್ಪುರಿ ಹಾಗೆ ಒಂದು ಪಾನಿಪುರಿಗೆ ಜಾಸ್ತಿ, ಲೈಕ್ 110 ಪೇ ಮಾಡಿದ್ದು. ಆ್ಯಂಡ್ ಕ್ವಾಂಟಿಟಿ ಏನೂ ಇರಲಿಲ್ಲ, ಕ್ವಾಲಿಟಿಗೂ ಚೆನ್ನಾಗಿತ್ತು. ಬಟ್ ಓಕೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಾನು ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಲೈಟ್ ಆನ್ ಆಗಿಲ್ಲ ಇಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಸ್ನೇಹ ಶಿವಾನಂದ್ ಅಂತ. ಅಲ್ಲಿ ನಿಮಗೆ ನನ್ನ ಯೂಟ್ಯೂಬ್ಗಿಂತಲೂ ಜಾಸ್ತಿ ಕಂಟೆಂಟಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಸಿಗುತ್ತೆ. ಹಾಗೆ ನನ್ನ ಫಾಲೋ ಮಾಡ್ತಾಯಿರಿ, ಹಾಗೆ ನನ್ನ ಯೂಟ್ಯೂಬ್ನ ಸಹ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.